ಇದನ್ನ ಯಾರನ್ನೋ ಎದುರಿಸೋದಕ್ಕಾಗಿ ಕುತ್ಕೊಂಡು ಹೇಳ್ತೀರ ಮಾತಲ್ಲ. ಯಾರನ್ನೋ ಎದುರಿಸೋದಕ್ಕೆ ನಾನೇನು ದೈವಾನು ಸಂಭೂತನ ದೇವ್ರ ನಾನು? ಆ ಭಯ ಅನ್ನೋದು ನಮಗೂ ಇಲ್ವಾ? ಬಸವಣ್ಣವರ ಶರಣರ ಕಾಲಜ್ಞಾನದಲ್ಲಿ ಒಂದೇ ಒಂದು ಲೈನನ್ನು ಅವ್ರಿಗೆ ಹೇಳ್ಬೋದು ಅಂತಂದ್ರೆ, ಧರೆಯು ನಡುಗಲು. ಧರೆ ಅಂದ್ರೆ ಭೂಮಿ, ಧರೆಯು ನಡುಗಲು ಅಂದ್ರೆ ಭೂಕಂಪನ. ಶರದಿ ಬತ್ತಲು, ಶರದಿ ಸಮುದ್ರ ಸಾಗರಗಳು, ಬತ್ತಲು ಗಿರಿಗಳು ಒಡೆದಬ್ಬರಿಸಿ, ಗುಂಡುಗಳು ಉರುಳಿ, ಧಾತ್ರಿಗೆ ಸುರಿಯೇ, ಬೆಟ್ಟಗಳೆಲ್ಲ ಕಂಪನ ಆಗಿ ಬೆಟ್ಟಗಳ ಮೇಲೆ ಇರ್ತಕ್ಕಂಥ ಕಲ್ಲು ಬಂಡೆಗಳು ಗುಡುಕೊಂಬಂದು ಕೆಳಗಡೆಗೆ ಕಲ್ಲಿನ ಮಳೆಗಳನ್ನು ಸುರಿಸುತ್ತೆ. ಹಗಲು ಗತ್ತಲೆ, ಮುಗಿಲು ಗರ್ಜನೆ. ಹಗಲು ಕತ್ತಲಾಗೋಗ್ಬಿಡುತ್ತೆ, ಮುಗಿಲಲ್ಲಿ ಭಯಂಕರವಾದ ಗರ್ಜನೆ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಭಾರತದಲ್ಲಿ, ಉತ್ತರ ಭಾರತದ ಹಲವಾರು ರಾಜ್ಯಗಳಲ್ಲಿ ಮಳೆ, ಕುಂಭದ್ರೋಣ ಮಳೆ ಸುರಿತಾ ಇದೆ, ನಾಶ ಮಾಡ್ತಾ ಇದೆ. ಕರ್ನಾಟಕದ ಸುಮಾರು ಡ್ಯಾಮುಗಳು, ಆಂಧ್ರದ ಡ್ಯಾಮುಗಳು ಖಾಲಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮೂರನೇ ಮಹಾಯುದ್ಧ ಅಂತ ಏನಾದರೂ ಆರಂಭ ಆದ್ರೆ ಅದು ನೀರಿಗಾಗಿಯೇ ಆಗುತ್ತೆ. ನೀರಿಗೆ ತೀವ್ರವಾದ ಅಭಾವ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಸೂರ್ಯನಿ ತೇಜಸ್ಸು ಕ್ರಮಮುಗ ತಗ್ಗೇನು. ಇದು 2012 ಅದು ನಾಂದಿ ಆರಂಭ ಆಗೋಗ್ಬಿಟ್ಟಿದೆ. 2012 ನಂದನನಾಮ ಸಂವತ್ಸರ 2012. ಆ ಎರಡರ ಮಧ್ಯೆ ಅವ್ರು ಹೇಳಿದ್ದಾರೆ, ನಂದನ ಆನಂದಕ್ಕೂ ಮಧ್ಯೆ ನೇ ಉದ್ಭವಿಂತುನು, ನಂದಿ ಕ್ಷೇತ್ರಮುನ ಸ್ಥಿರಮುಗ ನಿಲ್ಲುತ್ತುನು. ನಂದಿ ಕ್ಷೇತ್ರಕ್ಕೆ ಬಂದು ಇಲ್ಲಿ ನೆಲೆಸ್ತೀನಿ ಅಂತ ಹೇಳಿದ್ದಾರೆ. ಪೆಸಿಫಿಕ್ ಸಾಗರದಲ್ಲಿ ಎದ್ದಿರತಕ್ಕಂಥ ಸೂಪರ್ ಎಲ್ ನಿನೋ, ಗಾಡ್ಜಿಲಾ ಎಲ್ ನಿನೋ ಅಂತ ಏನ್ ಕರೀತಾರೆ, ಆ ಸೂಪರ್ ಎಲ್ ನಿನೋ ಅದರ ಪ್ರಭಾವ ಜಗತ್ತಿನ ಅರ್ಧ ಜಗತ್ತಿನಲ್ಲಿ ತೀವ್ರವಾದ ಪ್ರವಾಹ, ಭಯಂಕರವಾದ ಮಳೆ, ಅರ್ಧ ಜಗತ್ತಿನಲ್ಲಿ ಮಳೆ ಇಲ್ಲದ ಹಾಗೆ ಆಗತ್ತೆ. ಈಗ ಆಲ್ರೆಡಿ ಭಾರತದಲ್ಲಿ, ಉತ್ತರ ಭಾರತದ ಹಲವಾರು ರಾಜ್ಯಗಳಲ್ಲಿ ಮಳೆ, ಕುಂಭದ್ರೋಣ ಮಳೆ ಸುರಿತಾ ಇದೆ, ನಾಶ ಮಾಡ್ತಾ ಇದೆ. ಕರ್ನಾಟಕದ ಸುಮಾರು ಡ್ಯಾಮುಗಳು, ಆಂಧ್ರದ ಡ್ಯಾಮುಗಳು ಖಾಲಿ ಆಗ್ತಾ ಇದೆ. ನೀರಿಗೆ ಅಪಾರವಾದ ಸಂಕಷ್ಟವನ್ನ ನಾವು ಎದುರಿಸಬೇಕಾಗುತ್ತೆ. ಏನಾದರೂ ಈ ಎಲ್ ನಿನೋ ಪ್ರಭಾವದಿಂದ ಪೆಸಿಫಿಕ್ ಸಾಗರದಲ್ಲಿ ಆಗ್ತಿರತಕ್ಕಂಥ ಸಾಗರದ ಬದಲಾವಣೆಯ ಕಾರಣದಿಂದಾಗಿ ಮಳೆ ಏನಾದರೂ ಈ ಸರಿ ಕೈ ಕೊಟ್ರೆ ನೀರಿಗಾಗಿ ದೊಡ್ಡ ಬೆಲೆಯನ್ನ ನಾವು ದಕ್ಷಿಣ ಭಾರತೀಯರು ತೆರಬೇಕಾಗತ್ತೆ. ಅದಕ್ಕೋಸ್ಕರ ಜನತೆಯಲ್ಲಿ ನಾನು ಇದು ಮಾಡಿಕೊಳ್ತಕ್ಕಂಥ, ನೀರನ್ನ ಹಿತಮಿತವಾಗಿ ಬಳಸಿ. ಹಿಂದಿನ ಒಂದು ಹಲವಾರು ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ. ಜಗತ್ತಿನ ಒಬ್ಬ ಮಹಾನ್ ಚಿಂತಕ ಆಡಮ್ ಸ್ಮಿತ್ ಅಂತಕ್ಕಂಥವನು ಒಂದು ಮಾತನ್ನ ಹೇಳಿದಾನೆ. ಜಗತ್ತಲ್ಲಿ 2 ಮಹಾಯುದ್ಧಗಳು ನಡೆದೋಗಿದೆ. 1914ರಿಂದ 18 ಮಧ್ಯೆ ಮೊದಲನೇ ಮಹಾಯುದ್ಧ, ಅದು ಭೂಮಿಯಲ್ಲಿ ಸಿಗ್ತಕ್ಕಂಥ ಖನಿಜಗಳಿಗಾಗಿ. 2ನೇ ಮಹಾಯುದ್ಧ 1939ರಿಂದ 45 ಮಧ್ಯೆ 2ನೇ ಮಹಾಯುದ್ಧ, ಅದು ಭೂಮಿಯಲ್ಲಿ ಸಿಗತಕ್ಕಂಥ ಕ್ರೂಡ್ ಆಯಿಲ್, ಪೆಟ್ರೋಲ್ ಸಂಪತ್ತಿಗಾಗಿ ನಡೀತು. ಮುಂದಿನ ದಿನಗಳಲ್ಲಿ 3ನೇ ಮಹಾಯುದ್ಧ ಅಂತ ಏನಾದರೂ ಆರಂಭ ಆದ್ರೆ ಅದು ನೀರಿಗಾಗಿಯೇ ಆಗುತ್ತೆ ಅಂತಕ್ಕಂಥ ಭವಿಷ್ಯವಾಣಿಯನ್ನ ನುಡಿದು ಬಿಟ್ಟಿದ್ದಾನೆ. ವಿಶ್ವ ಬ್ಯಾಂಕಿನ ಉಪಾಧ್ಯಕ್ಷನೊಬ್ಬನು ಹೇಳ್ತಕ್ಕಂಥ ಮಾತು ಹೇಳ್ತಾನೆ, ನೀರಿಗೆ ಅಪಾರ ಬೆಲೆಯನ್ನ ನಾವು ತರಬೇಕಾಗತ್ತೆ. ಒಂದು ಯಾವುದೇ ದೇಶದಲ್ಲಿ ಸಮೃದ್ಧವಾದ ನೀರು ಸಿಗ್ತಾ ಇದೆ, ನೀರಿಗೆ ಕೊರತೆನೇ ಇಲ್ಲ ಅನ್ನೋ ದೇಶಗಳಲ್ಲಿ ರಾಜನ ಒಂದು ರತ್ನ ಖಚಿತ ಕಿರೀಟವನ್ನ ಒಂದ್ ಕಡೆ ಇಟ್ಟುಬಿಡಿ, ಅದ್ರ ಪಕ್ಕದಲ್ಲಿ ಒಂದು ಬಿಂದಿಗೆ ನೀರು ಇಟ್ಟುಬಿಡಿ. ಜನಕ್ಕೆ ಏನ್ ಬೇಕೋ ತಗೊಂಡೋಗಿ ಅಂತ ನೀವು ಕರೆ ಕೊಡಿ, ಜನ ಓಡ್ ಬಂದು ರಾಜನ ಕಿರೀಟ ಎತ್ಕೊಂಡು ಓಡೋಗ್ತಾರೆ. ಯಾಕೆಂದ್ರೆ ಕಿರೀಟಕ್ಕೆ ವ್ಯಾಲ್ಯೂ. ನೀರೇ ಸಿಗದೆ ಇರತಕ್ಕಂಥ ದೇಶ, ಪ್ರದೇಶ, ಊರುಗಳಲ್ಲಿ ನೀರು ಮತ್ತು ಕಿರೀಟವನ್ನ ಪಕ್ಕದಲ್ಲಿ ಇಟ್ಬಿಟ್ಟು ನಿಮ್ಗೆ ಏನ್ ಬೇಕೋ ತಗೊಂಡೋಗ್ರಿ ಅಂತನ್ರಿ, ಕಿರೀಟ ಅಲ್ಲೇ ಬಿದ್ದಿರ್ತದೆ, ನೀರಿನ ಬಿಂದಿಗೆನ ಎತ್ಕೊಂಡು ಓಡ್ತಾರೆ. ಯಾಕೆಂದ್ರೆ ಕಿರೀಟದ ಬೆಲೆ ನೀರಿಗೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಆ ತರದ ಸಮಸ್ಯೆಯನ್ನ ಜಗತ್ತಿನ ಬಹಳಷ್ಟು ಭಾಗಗಳು ಎದುರಿಸಬೇಕಾಗುತ್ತೆ. ನೀರು ಅಮೂಲ್ಯವಾದ ಒಂದು ವಸ್ತು. ಅದು ನೀರನ್ನ ಉಳಿಸದಿದ್ರೆ ಅದು ಬಹಳ ಸಮಸ್ಯೆಯನ್ನ ಫೇಸ್ ಮಾಡ್ಬೇಕಾಗತ್ತೆ. ಆ ದಿಕ್ಕಲ್ಲಿ ಜನಗಳು ನೀರನ್ನ ಹಿತಮಿತವಾಗಿ ಬಳಸ್ತಕ್ಕಂಥ ಇದನ್ನ ಮಾಡ್ಬೇಕು. ಇವತ್ತು ಜಗತ್ತಿನ ದೊಡ್ಡ ಉದ್ದಿಮೆ ಅಂತೇನಾದ್ರೂ ಇದ್ರೆ ಅದು ನೀರಿನ ಉದ್ದಿಮೆ. ನೀವೆಲ್ಲಿಂದ ಎಲ್ಗನ ತಗೊಳ್ಳಿ, ನೀರಿನ ಬಾಟ್ಲ್ ಬರ್ತವೆ, ವಾಟರ್ ಬಾಟ್ಲ್ ಅಂತ ನಾನು ನೋಡೇ ಇರಲಿಲ್ಲ, ಗೊತ್ತೇ ಇಲ್ಲ ನಮಗೆ. ಬಾವಿಗಳಲ್ಲಿ ನೀರು ಸೇದಿ ತಗೊಂಡ್ಬಂದು ತತ್ತಾ ಇರ್ತಿದ್ವಿ, ಕುಡಿತಾ ಇದ್ವಿ, ಮಾಡ್ತಿದ್ವಿ. ಇವತ್ತು ಎಲ್ರು ಬಾಟಲ್ ಅರ್ಧ ಲೀಟರ್ 10 ರೂಪಾಯಿ, 1 ಲೀಟರ್ 20 ರೂಪಾಯಿ, 2 ಲೀಟರ್ 35 ರೂಪಾಯಿ. ನಾರ್ಮಲ್ ಕಂಪನಿಗಳು ಇಲ್ಲಿ ಮತ್ತೊಂದು ಇವೆಲ್ಲಾನು ಇವೆಲ್ಲಾನು ಆ ರೇಟುಗಳು. ನಾವು ನಂಬುತ್ತೀವೋ ಬಿಡ್ತೀವೋ, ಕ್ರಿಕೆಟ್ ಪಟುಗಳು ಕೆಲವರು ಕುಡಿತಕ್ಕಂಥ ಒಂದೊಂದು ನೀರಿನ ಬಾಟಲ್ ಬೆಲೆ 1000 ಚಿಲ್ಲರೆ.
ಆಂಧ್ರದ ಒಬ್ಬ ಮಾಜಿ ಮುಖ್ಯಮಂತ್ರಿ ಕುಡಿತಾ ಇದ್ದ ನೀರಿನ ಬಾಟಲ್ ಬೆಲೆ ಎಷ್ಟು ಲೀಟರ್ ಹಾಲು ತರ್ಬೋದು ನಾವು. ಸ್ನಾನ ಮಾಡ್ಬೇಕಾದ್ರೆ ನೀರಲ್ಲೇ ಸ್ನಾನ ಮಾಡಬೇಕು. ಆ ನೀರಿಗಿಂತಲೂ ರೇಟ್ ಕಮ್ಮಿ ಹಾಲು ಅಂದ್ಬಿಟ್ಟು ಹಾಲಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ. ಸ್ನಾನಕ್ಕೆ ನೀರೇ ಬೇಕು, ಕುಡಿಯೋದಕ್ಕೆ ನೀರೇ ಬೇಕು. ದಾಹ ಅಂತಕ್ಕಂಥದ್ದು ಹಾಲಿಂದ ಕೂಡ ತೀರ್ಸಕ್ಕಾಗಲ್ಲ. ಹಂಗಾಗಿ ನೀರಿಗೆ ದೊಡ್ಡ ಬೆಲೆ ಬರುತ್ತೆ. ನೀರನ್ನ ಉಳಿಸಿ ಬೆಳೆಸ್ತಕ್ಕಂಥ ದಿಕ್ಕಲ್ಲಿ ಜನ ಪ್ರಾಮಾಣಿಕ ಚಿಂತನೆಯನ್ನು ಮಾಡಬೇಕು. ನೀರಿಗೆ ತೀವ್ರವಾದ ಅಭಾವ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಬಿಸಿಲಿನ ತಾಪಮಾನದಿಂದಾಗಿ ಭೂಮಿಯ ಬಿಸಿಯಾಗುವಿಕೆಯಿಂದ ಹಿಡಿದು ಸಮುದ್ರ ಬಿಸಿಯಾಗೋದ್ರಿಂದ ಈಗಾಗಲೇ ಪೆಸಿಫಿಕ್ ಸಾಗರದಿಂದ ಸುಮಾರು ಸಾಗರಗಳಲ್ಲಿ ಜಲಚರಗಳು ಸಾಮೂಹಿಕವಾಗಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜಲಚರಗಳು ಸಾಯ್ತಾ ಇದ್ದಾವೆ. ಬಿಸಿಯ ತಾಪಮಾನ ತಡ್ಕೊಳಕಾದ ಜನನು ಸಾಯ್ತಾ ಇದ್ದಾರೆ, ಪ್ರಾಣಿ ವರ್ಗಗಳು ಸಾಯ್ತಾ ಇದ್ದಾವೆ. ಜೀವಿ ವೈವಿಧ್ಯಗಳು ನಶಿಸ್ತು ಅಂದ್ರೆ ಮಾನವ ಅಂತಕ್ಕಂಥ ಜೀವಿ ಉಳಿಯಲಾರ. ಇದು ವಿಜ್ಞಾನದ ಒಂದು ದೃಢವಾದ ಉದಾಹರಣೆ. ನಮಗೆ ಇದರ ಬಗ್ಗೆ ಜನ ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕು. ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಅಪಾರವಾದ ತಾಪಮಾನದ ಕಾರಣದಿಂದಾಗಿ ಮನುಷ್ಯನ ದೇಹದಲ್ಲಿರತಕ್ಕಂಥ ರಕ್ತ ಅಂದ್ರೆ ನೀರು, ಅದು ಒಂದು ಲಿಕ್ವಿಡ್, ರಕ್ತ ಕೂಡ ಹೆಪ್ಪುಗಟ್ಟ ಬಿಡುತ್ತೆ. ಎಳನೀರು ಬುರುಡೆ ಒಳಗಿರೋ ನೀರು ಕೂಡ ಇರಲ್ಲ, ಎಳ್ನೀರಿನ ಬುರುಡೆ ಒಳಗಿರೋ ನೀರು ಕೂಡ ಖಾಲಿ ಆಗುತ್ತೆ ಅಂತಂದ್ರೆ ಇನ್ನೆಂತ ತಾಪಮಾನ ರೈಸ್ ಆಗ್ಬೋದು ಅಂತಕ್ಕಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಈ ತಾಪಮಾನ ರೈಸ್ ಆಗೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನಾವೇ. ಇದು ಸ್ವಯಂಕೃತ ಅಪರಾಧ. ಇದನ್ನ ನೀಗಿಸ್ಬೇಕು ಅಂದ್ರೆ ಮನುಷ್ಯ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ಲೇಬೇಕು. ಇಲ್ದಿದ್ರೆ ಉಳಿಗಾಲ ಖಂಡಿತ ಇಲ್ಲ. ಇದನ್ನ ಯಾರನ್ನೋ ಎದುರಿಸೋದಕ್ಕಾಗಿ ಕುತ್ಕೊಂಡು ಹೇಳ್ತೀರ ಮಾತಲ್ಲ. ಯಾರನ್ನೋ ಎದುರಿಸೋದಕ್ಕೆ ನಾನೇನು ದೈವಾನು ಸಂಭೂತನ ದೇವ್ರ ನಾನು? ಆ ಭಯ ಅನ್ನೋದು ನಮಗೂ ಇಲ್ವಾ? ಇದೆ. ಆದ್ರೆ ಸತ್ಯ ಯಾವತ್ತೂ ಅಷ್ಟೇ ಕಹಿಯಾಗಿರುತ್ತೆ. ಸುಳ್ಳು ಬಹಳ ಮೋಸ ಮಾಡ್ಬಿಡ್ತದೆ. ಸತ್ಯ ಕಹಿಯಾಗಿರುತ್ತೆ, ಸತ್ಯವನ್ನ ಯಾರು ಮಾನ್ಯ ಮಾಡಲ್ಲ. ಅದಕ್ಕೋಸ್ಕರ ಒಂದೇನು ಅಂದ್ರೆ ಸತ್ಯದ ಅರಿವನ್ನ ಮಾಡಿಕೊಂಡು ಮುಂದಿನ ಅಪಾಯಗಳನ್ನು ಹೇಗೆ ಗೆಲ್ಲಬೇಕು ಅಂತಕ್ಕಂಥದ್ರ ಬಗ್ಗೆ ಜನ ಸಮರೋಪಾದಿಯಲ್ಲಿ ಸಿದ್ಧರಾಗಬೇಕಾಗತ್ತೆ. ಇಲ್ದಿದ್ರೆ ಭಾರಿ ಸಮಸ್ಯೆಯನ್ನ ನಾವು ಎದುರಿಸಬೇಕಾಗುತ್ತೆ. ಬಸವಣ್ಣವರ ಶರಣರ ಕಾಲಜ್ಞಾನದಲ್ಲಿ ಒಂದೇ ಒಂದು ಲೈನ್ ಅನ್ನ ಅವ್ರಿಗೆ ಹೇಳ್ಬೋದು ಅಂತಂದ್ರೆ, ಧರೆಯು ನಡುಗಲು. ಧರೆ ಅಂದ್ರೆ ಭೂಮಿ, ಧರೆಯು ನಡುಗಲು ಅಂದ್ರೆ ಭೂಕಂಪನ. ಶರದಿ ಬತ್ತಲು, ಶರದಿ ಸಮುದ್ರ ಸಾಗರಗಳು, ಬತ್ತಲು. ಗಿರಿಗಳು ಒಡೆದಬ್ಬರಿಸಿ ಗುಂಡುಗಳು ಉರುಳಿ ಧಾತ್ರಿಗೆ ಸುರಿಯೇ. ಬೆಟ್ಟಗಳೆಲ್ಲ ಕಂಪನ ಆಗಿ ಬೆಟ್ಟಗಳ ಮೇಲೆ ಇರ್ತಕ್ಕಂಥ ಕಲ್ಲು ಬಂಡೆಗಳು ಗುಡುಕೊಂಬಂದು ಕೆಳಗಡೆಗೆ ಕಲ್ಲಿನ ಮಳೆಗಳನ್ನು ಸುರಿಸುತ್ತೆ. ಹಗಲು ಗತ್ತಲೆ, ಮುಗಿಲು ಗರ್ಜನೆ. ಹಗಲು ಕತ್ತಲಾಗೋಗ್ಬಿಡುತ್ತೆ, ಮುಗಿಲಲ್ಲಿ ಭಯಂಕರವಾದ ಗರ್ಜನೆ ಸ್ಟಾರ್ಟ್ ಆಗುತ್ತೆ. ಜಗಕ್ಕೆ ಸೂರ್ಯ ತೋರಲಿಬ್ಬರು. ನೋಡಿ ಬಸವಣ್ಣವ್ರು ಹೇಳಿರೋ ಮಾತು, ಜಗಕ್ಕೆ ಸೂರ್ಯ ತೋರಲಿಬ್ಬರು. ಎರಡು ಸೂರ್ಯರನ್ನ ಕಾಣಿಸ್ತದೆ ಅಂತಕ್ಕಂಥದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬ್ರಹ್ಮೇಂದ್ರ ಸ್ವಾಮಿಗಳೇನ್ ಹೇಳ್ತಾರೆ? ಸೂರ್ಯನಿ ತೇಜಸ್ಸು ಕ್ರಮಮುಗ ತಗ್ಗೇನು. ಸೂರ್ಯನ ತೇಜಸ್ಸು ಕ್ರಮವಾಗಿ ಕಡಿಮೆಯಾಗತ್ತೆ. ಜೀವರಾಶುಲು ಎನ್ನೋ ನಶಿಂಚಿ ಪೊಯ್ಯೇನು. ಎಷ್ಟೋ ಜೀವರಾಶಿಗಳು ನಶಿಸಿ ಹೋಗ್ತವೆ. ಶಾಸ್ತ್ರವೇತ್ತಲಕದಿ, ವಿಜ್ಞಾನಿಗಳಿಗೆ ಶಾಸ್ತ್ರವೇತ್ತಲಕದಿ ಗೋಚರ ಮುಖ ಹಾಕೊಂಡ ವಿಜ್ಞಾನಿಗಳಿಗೆ ಅದು ಗೋಚರವೇ ಆಗದೆ ದೈವಮೇ ಗತಿಯನಿ ಪ್ರಾರ್ಥನಲು ಜಯಿಸಿರು. ಇನ್ನು ದೇವರೇ ಗತಿನಪ್ಪ ಅಂತೇಳಿ ವಿಜ್ಞಾನಿಗಳು ಕೂಡ ಕೈ ಮುಗಿಯಂತ ಕಾಲ ಬಂದುಬಿಡುತ್ತೆ ಅಂತ ಏನ್ ಬರ್ದಿಯಾರೋ, ವಿಜ್ಞಾನಿಗಳು ಕೂಡ ಪ್ರಕೃತಿಯ ಒಂದು ಸೃಷ್ಟಿಯ ನಿರ್ಮಾಣ ಮಾಡದಂತ ವ್ಯಕ್ತಿಗೆ ಕೈ ಮುಗಿಯಂತ ಕಾಲ ಬಂದುಬಿಡುತ್ತೆ ಅಂತ ಅವರು ಹೇಳಿರೋದು. ಹಾಗೇನೆ ಇವತ್ತು ಬೆಳವಣಿಗೆಗಳು ಆಗ್ತಾ ಇದೆ. ಭೂಕಂಪಗಳ ಬಗ್ಗೆ ಎಷ್ಟು ಕರೆಕ್ಟ್ ಆಗಿ ಹೇಳಿದಾರೆ. ಧರೆಯು ನಡುಗಲು, ಶರದಿ ಬತ್ತಲು. ಈಗ ಸಮುದ್ರಗಳು ನೋಡಿ ಏನು ಯಾವ್ಯಾವ ಇದ್ದಕ್ಕಿದ್ದಂಗೆ ಏರ್ದಂತ ಸಮುದ್ರಗಳ ಮಟ್ಟ ಏರಿ ಇದ್ದಕ್ಕಿದ್ದಂಗೆ ಸಮುದ್ರ ವಾಪಸ್ ಬರ್ತಕ್ಕಂಥ ಕಾಲನು ಹತ್ತಿರದಲ್ಲಿ ಬರ್ತಾ ಇದೆ. ಈ ಘಟನೆಗಳು ಯಾವಾಗ ನಡಬಹುದು ಅಂತಂತಂದ್ರೆ ಬ್ರಹ್ಮೇಂದ್ರ ಸ್ವಾಮಿಗಳ ಪ್ರಕಾರ ಇದು 2012 ಅದು ನಾಂದಿ ಆರಂಭ ಆಗೋಗ್ಬಿಟ್ಟಿದೆ. 2012 ನಂದನನಾಮ ಸಂವತ್ಸರ 2012, ಆನಂದನಾಮ ಸಂವತ್ಸರ ನಾಳೆ 2034. ಈಗ 26ರಲ್ಲಿ ಇದ್ದೀವಿ. 2034 ಆನಂದನಾಮ ಸಂವತ್ಸರ ಬರುತ್ತೆ. ಆ ಎರಡರ ಮಧ್ಯೆ ಅವ್ರು ಹೇಳಿದ್ದಾರೆ, ನಂದನ ಆನಂದಕ್ಕೂ ಮಧ್ಯೆ ನೇ ಉದ್ಭವಿಂತುನು, ನಾನು ಉದ್ಭವಿಸಿ ಬರ್ತೀನಿ. ನಂದನ ಆನಂದಕ್ಕೂ ಮಧ್ಯೆ ನೇ ಉದ್ಭವಿಂಚುನು ಕಾಶ್ಮೀರ ದೇಶಮುನು ನಮ್ಮಂಡೆಯ, ಕಾಶ್ಮೀರದಲ್ಲಿ ಹುಟ್ಟಿ ಬರ್ತೀನಿ. ವಿಂಧ್ಯ ಪರ್ವತಮಲ ವಿದ್ಯುಲೇ ನೇರ್ತನು, ವಿಂಧ್ಯ ಪರ್ವತಗಳಲ್ಲಿ ವಿದ್ಯೆಗಳನ್ನು ಕಲಿದು ನಂದಿ ಕ್ಷೇತ್ರಮುನ ಸ್ಥಿರಮುಗ ನಿಲ್ಲುತ್ತನು, ನಂದಿ ಕ್ಷೇತ್ರಕ್ಕೆ ಬಂದು ಇಲ್ಲಿ ನೆಲೆಸ್ತೀನಿ ಅಂತ ಹೇಳಿದ್ದಾರೆ.
ನಂದಿ ಕ್ಷೇತ್ರ ಎಲ್ಲಿ? ನಮ್ಮ ಚಿಕ್ಕಬಳ್ಳಾಪುರದ ಪಾಪಾಗ್ನಿ. ಅದನ್ನ ಯಾಕೆ ನಾನು ಹೈಲೈಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ, ಅದನ್ನ ಬೇರೆ ಬೇರೆ ತರನೂ ಹೇಳ್ತಾರೆ ಕೆಲವರು. ನಂದಿ ಅಂತಂದ್ರೆ ಮಹಾನಂದಿ, ಆಂಧ್ರ ಪ್ರದೇಶದ ಮಹಾನಂದಿ ಅಂತ ಹೇಳ್ತಾರೆ. ಆದರೆ ಮಕ್ಕಳಿಲ್ಲದ ಆ ತಂದೆ ತಾಯಿಗಳು ಸರಸ್ವತಿ ನದಿ ತೀರದಲ್ಲಿ ಹೋಗಿ ಅತ್ರಿ ಮಹರ್ಷಿಗಳ ಆಶ್ರಮದಲ್ಲಿ ಉಳ್ಕೊಂಡಿದ್ದು, ನಂತರ ನಾವ್ ಈ ತರ ಮಕ್ಕಳ ಒಂದು ಫಲ ಇಲ್ಲದೆ ನಾವು ಈ ತರ ಹಿಂಗ್ ಬಂದ್ವಿ ಅಂತ ಹೇಳ್ಕೊಂಡು ಇದ್ ಮಾಡಿದಾಗ ಅವರಿಗೆ ಒಂದು ಮಗುವನ್ನ ಅವರು ಅತ್ರಿ ಮಹರ್ಷಿಗಳು ಏನ್ ಕೊಡ್ತಾರೆ, ಆ ಪಾಪಾಗ್ನಿ ಮಠದ ವೀರಪಾಪಮಾಂಬ ವೀರಭೋಜಾಚಾರ್ಯರಿಗೆ ದಂಪತಿಗಳಿಗೆ ಮಕ್ಕಳಿಲ್ಲದ ಇವರಿಗೆ ಆ ಆಶ್ರಮದಲ್ಲಿ ಇದ್ದಂತ ಒಂದು ಮಗುವನ್ನ ಕೊಟ್ಟು, ಇದು ದೈವಾನುಸಂಭೂತ ಮಗು, ಇದನ್ನ ತ್ರಿಕಾಲ ಜ್ಞಾನಿ ಆಗ್ತಕ್ಕಂಥ ಮಗು, ಹೋಗಿ ಸಾಕು ಹೋಗ್ರಿ ಅಂತಂದು ಕೊಟ್ಟಿದ ತಕ್ಷಣ ಆನಂದ ಆಗುತ್ತದೆ ಅವ್ರಿಗೆ. ಆ ಮಗುನ ತಗೊಂಡ್ಬಂದು ಸಾಕಿ 14 ವರ್ಷದವರೆಗೂ ಇಲ್ಲೇ ಬೆಳೆಸಿ ಇದು ಮಾಡಿದ್ಮೇಲೆ ಆ ಜ್ಞಾನೋದಯ ಆದಂತ ಆ ವೀರಪ್ಪಯ್ಯ, ಏನು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅಂತ ಇವತ್ತು ನಾವು ಕರಿತೀವೋ, ಆ ವೀರಪ್ಪಯ್ಯನವರು ನಾನು ಸಾಧನೆಗಾಗಿ ಈ ಕಡೆ ನಾನು ಹೊರಡ್ಬೇಕಮ್ಮ ಅಂತ ಅಮ್ಮನಿಗೆ ಹೇಳಿದಾಗ, ತಾಯಿ ಪುತ್ರವಾತ್ಸಲ್ಯಕ್ಕಾಗಿ ಅದು ಸಾಕು ಮಗ, ಆದ್ರೂ ಸಿಕ್ಕಿರೋ ಮಗ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡಾಗ, ಅಳಬೇಡಮ್ಮ ಅಂತೇಳಿ ಜನ್ಮ ವೃತ್ತಾಂತವನ್ನ ಚಿತ್ರಗಳ ಸಮೇತ ಬಿಡಿಸಿ ಹೇಳಿ ಜ್ಞಾನೋದಯ ಮಾಡಿಸಿದಂತ ಮಹಾನ್ ಪುರುಷ 14 ವರ್ಷದ ತನ್ನ ಮಗನಿಗೆ ಕಾಲೆರಗಿಬಿಟ್ಟು ನಮಸ್ಕಾರ ಮಾಡ್ಬಿಡ್ತಾಳೆ ತಾಯಿ. ಅಲ್ಲಿಗೆ ಬಿಟ್ಕೊಡ್ತಾರೆ. ಅಂತ ಒಂದು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಸ್ಥಾನ ನಮ್ಮ ಪಾಪಾಗ್ನಿ, ಚಿಕ್ಕಬಳ್ಳಾಪುರದ ಪಾಪಾಗ್ನಿ. ಇದು ನಂದನ ಆನಂದಕ್ಕೂ ಮಧ್ಯೆ ನಾನು ಇಲ್ಲಿ ಉಳಿತೀನಿ ಅಂತಂದ್ರೆ, ಅವರು ಆ ವಿಶ್ವದಲ್ಲಿ ಆಗ್ತಕ್ಕಂಥ ಎಲ್ಲಾ ಒಂದು ಇದ್ರೂ ತೀವ್ರವಾದ ಒಂದು ಪರಿಣಾಮಗಳನ್ನ ಬೀರಿ ಹೆಚ್ಚೋಗಿರ್ತಕ್ಕಂಥ ಜನಸಂಖ್ಯೆಯನ್ನ ಹತೋಟಿಗೆ ತಂದು ಕೆಟ್ಟದ್ದರನ್ನ ನಾಶ ಮಾಡಿ ಒಳ್ಳೆಯದನ್ನ ಉಳಿಸ್ಕೊಂಡು ಬರೋ ಅಂತ ಈ ಹೋರಾಟದಲ್ಲಿ ಕೊನೆಗೆ ಬಂದು ನೆಲೆಸ್ತಕ್ಕಂಥದ್ದು ಈ ಭಾಗ. ಆದ್ದರಿಂದ ಉಳಿಯ ಭಾಗ ಇದೆ.